ಮಹೇಶ್ ಬಾಬು ಅವರಿಗೆ ಈ ಪ್ರಶ್ನೆ ಕೇಳ್ತೀನಿ. ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡಿದ್ದ ಜನತಾದಳ ಕೋಮುವಾದಿ ಅಂತ ಬಹಳ ಸಲ ನೀವೇ ಬಿಜೆಪಿ ಕಡೆ ಯಾಕೆ ಹೋಗ್ತಿದ್ದೀರಾ? ಅವ್ರ ಸರ್ಟಿಫಿಕೇಟ್ ಕೊಟ್ರೆ ಕೋಮುವಾದಿ ಅಲ್ಲ. ಅವರು ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರು. ಜಾತ್ಯತೀತ ಜನತಾದಳನ ಏನು ಇವಾಗ ನಾವು ಹೇಳ್ತಾ ಇದೀವಿ, ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಈ ಪ್ರಪಂಚದಲ್ಲಿ ಒಂದು ಬಲಿಷ್ಠವಾದ ದೇಶ ಮಾಡಬೇಕಂತ ಏನು ಹೊರಟಿದ್ದಾರೆ, ಅದಕ್ಕೆ ಸಹಾಯ ಕೊಡಬೇಕಾಗಿರೋದು ಬೇರೆ ರೀಜನಲ್ ಪಾರ್ಟೀಸ್ ಎಲ್ಲ. ಅದರಲ್ಲಿ JDS ಪಾರ್ಟಿ ಒಂದು ಅಂಗವಾಗಿದೆ. ಅದಕ್ಕೆ ಒಂದು ನಾಯಕತ್ವ ಬೇಕಾಗಿದೆ, ಒಂದು ಸ್ಟ್ರಾಂಗ್ ಲೀಡರ್ ಬೇಕಾಗಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾರಿದ್ದಾರೆ ಸ್ಟ್ರಾಂಗ್ ಲೀಡರ್? ಮೈತ್ರಿ ಮಾಡ್ಕೊಂಡಿದ್ದೀವಿ. ಕಳೆದ 5 ವರ್ಷಗಳ ಹಿಂದೆ ಇದೇ ಕುಮಾರಸ್ವಾಮಿ ಅವರು ಮೋದಿಯವರ ನಾಯಕತ್ವದ ಬಗ್ಗೆ, ಮೋದಿಯವರ ಕಾರ್ಯವೈಖರಿ ಬಗ್ಗೆ ವಾಚಾಮಗೋಚರವಾಗಿ ವಾಗ್ದಾಳಿ ಮಾಡಿದಂಥ ಕುಮಾರಸ್ವಾಮಿ ಅವರು ಈಗ ಅದೇ ನಾಯಕತ್ವವನ್ನು ಒಪ್ಪಿಕೊಳ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಯಿತು ಅಂತಕ್ಕಂಥದ್ದು. 5 ವರ್ಷ ಕಾಲ ಚೇಂಜ್ ಆಗಿದೆ. ಪ್ರಪಂಚದಲ್ಲಿ ಎಷ್ಟೋ ಬದಲಾವಣೆಗಳಾಗಿದೆ. ನಮ್ಮ ದೇಶವನ್ನು ಮುಂದೆ ನಡೆಸ್ಕೊಳ್ಳೋಕೆ ಒಬ್ಬ ನಾಯಕನು ಬೇಕು, ಬಲಿಷ್ಠವಾದ ಒಬ್ಬ ನಾಯಕನು ಬೇಕು. ಇದು ಏನು ಒಂದು ಪ್ರಪಂಚದಲ್ಲಿ ಎಲೆಕ್ಷನ್ಸ್, ಇವಾಗ ಈ ಎಲೆಕ್ಷನ್ಸ್ ನಡೆದಿದೆ, ಇಡೀ ಪ್ರಪಂಚ ನೋಡ್ತಾ ಇದೆ. ಅದಕ್ಕೆ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ಇದೇ ಬಿಜೆಪಿಯ ವಿರುದ್ಧ, ಬಿಜೆಪಿ ನಾಯಕರ ವಿರುದ್ಧ ಕುಮಾರಸ್ವಾಮಿ ಅವರು ಎಲ್ಲ ಜನರ ಮುಂದೆ ಆಡಿರ್ತಕ್ಕಂಥ ಮಾತುಗಳು ಸಹಜವಾಗಿ ಈಗ ಚರ್ಚೆ ಆಗುತ್ತೆ. ಈಗ ಯಾಕೆ ಅವ್ರ ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯಿತು? ಇದು ವೈಯಕ್ತಿಕ ಹಿತಾಸಕ್ತಿಯೋ ಅಥವಾ ಇದು ಪಕ್ಷದ ಹಿತದೃಷ್ಟಿಯಿಂದ ಮಾಡಿಕೊಂಡಂತ? ಪಕ್ಷದ ಹಿತದೃಷ್ಟಿಯಿಂದ. ಯಾಕಂದ್ರೆ ಒಂದು ನ್ಯಾಷನಲ್ ಪಾರ್ಟಿ ಜೊತೆ ಮಿಂಗಲ್ ಆಗಬೇಕಾಗಿದ್ರೆ ಒಂದು ಅವಶ್ಯಕತೆ ಬೇಕಾಗಿದೆ. ಅದಕ್ಕೆ ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಅನಿಲ್ ಅವರೇ, ನೇರವಾಗಿ ಪ್ರಶ್ನೆ ಕೇಳ್ತೀನಿ. 2018ರಲ್ಲಿ ಅವ್ರು ನಿಮ್ಮ ಹತ್ರ ಬಂದಿದ್ರ, ನೀವು ಅವ್ರ ಹತ್ರ ಹೋಗಿದ್ರ? 2018ರಲ್ಲಿ ನಮಗೆ ಬಹುಮತ ಬಂದಿರ್ಲಿಲ್ಲ. ಕೋಮವಾದಿ ಪಕ್ಷನ ದೂರ ಇಡ್ಬೇಕಂತೇಳಿ ನಾವೇ ಹೋಗಿದ್ವಿ, ಕರ್ಕೊಂಡ್ ಬಂದ್ವಿ. ಆದ್ರೆ ಅವ್ರು ಬಂದೇನ್ ಮಾಡ್ತಂದ್ರೆ ಕುಟುಂಬದ ಎಲ್ಲ ವಿಧಾನಸೌಧ ಒಂಥರ ರಿಸಾರ್ಟ್ ಆಗೋಯ್ತು. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಓಡಾಡ್ತಾ ಇದಾರೆ. ಎಲ್ಲಾ ಇಲಾಖೆಗಳೆಲ್ಲ ಅವರೇ. ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಶಾಸಕರು ಯಾರು ಎಲ್ಲಾ ಟ್ರಾನ್ಸ್ಫರ್ ತಲೆ ಹಾಕ್ತವ್ರು. ಎಲ್ಲರೂ ಕುಟುಂಬದವರು ತಲೆ ಹಾಕ್ತಾ ಇದ್ರೆ ಶಾಸಕರೆಲ್ಲ ಬೇಜಾರಾಗಿ ಪಕ್ಷದ ರಾಜ್ಯಾಧ್ಯಕ್ಷರು H. ವಿಶ್ವನಾಥ್ ಅವರು ಪಾರ್ಟಿ ಬಿಟ್ಟೋದ್ರು. ಪಕ್ಷದವರು ಹೋದ್ರು, ಎಲ್ಲಾ ಪಕ್ಷದ ಬೇಜಾರಾಗಿ ಎಲ್ಲ ಬಿಟ್ಟು ಹೋದ್ರು. ಅದಕ್ಕೆ ಕಾರಣ ಕಾಂಗ್ರೆಸ್ ಅಲ್ಲ. ನೀವು JDS ಬಗ್ಗೆ ಹೇಳ್ತಾ ಇದ್ದೀರಾ, ಅಸಮಾಧಾನದ ಬಗ್ಗೆ. ನಿಮ್ಮದೇ ಪಕ್ಷದಲ್ಲಿ ಇವಾಗ ಹೊಂದಾಣಿಕೆ ಇಲ್ವಲ್ಲ? ಆ ಮಾತು ಕೇಳಿ ಬರ್ತಾ ಇದೆಯಲ್ಲ. ಮುನಿಯಪ್ಪ ಅವರು, ರಮೇಶ್ ಕುಮಾರ್ ಅವರು ಬಡದಾಡ್ಕೊತಿದಾರೆ. ನೋಡಿ ಮೇಡಮ್, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಚುನಾವಣೆ ಬರಲಿ, ಟಿಕೆಟ್ಗೆ ಪ್ರಯತ್ನ ಮಾಡ್ತಕ್ಕಂಥದ್ದು ಎಲ್ಲಾ ಪಾರ್ಟಿಯಲ್ಲಿ ಇರ್ತಕ್ಕಂಥದ್ದೇ. ಆ ಟಿಕೆಟ್ ಕೇಳ್ತಕ್ಕಂಥ ಸಂದರ್ಭದಲ್ಲಿ ಮುನಿಯಪ್ಪನವರು ಟಿಕೆಟ್ ಕೇಳಿದ್ದಾರೆ, ನಾವು ರಮೇಶ್ ಕುಮಾರ್ ಸಾಹೇಬ್ರು ನಾವು ಟಿಕೆಟ್ ಕೇಳಿದ್ವಿ. ಅಂತಿಮವಾಗಿ ಹೈಕಮಾಂಡ್ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ತಳಮಟ್ಟದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಂತವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಪರವಾಗಿ ಮುನಿಯಪ್ಪನವರು, ರಮೇಶ್ ಕುಮಾರ್ ನಾವೆಲ್ಲ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಅನಿಲ್ ಕುಮಾರ್ ಏನು ಹೇಳಿದ್ರು, 3 ಸೀಟ್ಗೋಸ್ಕರ JDS ಅವರು ಇವ್ರ ಜೊತೆಯಲ್ಲಿ ಮೈತ್ರಿ ಮಾಡ್ಕೊಬೇಕಾಗಿತ್ತ ಅಂತ. ಇವರು ಕಾಂಗ್ರೆಸ್ ಪಾರ್ಟಿಗೆ ಎಷ್ಟೋ ರಾಜ್ಯಗಳಲ್ಲಿ ಅವ್ರ INDA ಅಲಿಬಾಬಾ 40 ಚೋರ್ಸ್ ಏನು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಒಂದು ಸೀಟು ಕೊಟ್ಟಿಲ್ಲ ಇವ್ರಿಗೆ, ಒಂದೇ ಸೀಟು ಕೊಟ್ಟಿಲ್ಲ ಅವ್ರಿಗೆ. ನಾವು ನಮ್ಮ ಜೊತೆ ಇದ್ದಾಗ JDSಗೆ 9 ಸೀಟ್ ಕೊಟ್ಟಿದ್ವಿ. ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ 9 ಸೀಟ್ JDSಗೆ ಕೊಟ್ಟಿದ್ವಿ. ಚುನಾವಣೆಯಲ್ಲಿ ಸೋಲು ಗೆಲುವು ಬೇರೆ ಪ್ರಶ್ನೆ, ಸೋಲು ಗೆಲುವು ಬೇರೆ ಪ್ರಶ್ನೆ. ಆದ್ರೆ ಆ ಪಕ್ಷಕ್ಕೆ ಗೌರವ ಸಲ್ಲಿಸಿ ಈ ಪಕ್ಷ ಈ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿದೆ. ಈ ಪಕ್ಷದ ನಾಯಕರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. ಒಂದು ಜಾತ್ಯತೀತ ಪಕ್ಷ ಕೋಮುವಾದಿ ಬಿಜೆಪಿಯನ್ನು ದೂರ ಇಡಬೇಕು ಅಂತ ಹೇಳಿ ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇದು ಪ್ರಧಾನಮಂತ್ರಿ ಆಗಿರೋ ಮಾತು. ಅದನ್ನ ರಾಹುಲ್ ಗಾಂಧಿ ಕೋಟ್ ಮಾಡಿದ್ದಕ್ಕೆ ಅವ್ರು ಅದನ್ನ ಮಾತಾಡ್ತಾ ಇದ್ದಾರೆ. ಇದು ಪ್ರೂವ್ ಆಗಿದೆ, ಇದು ಫೇಕ್ ವಿಡಿಯೋ ಅಂತ ಪ್ರೂವ್ ಆಗಿದೆ. ಇವ್ರಿಗೆ ಮೋಸ್ಟ್ಲಿ ಮಾಹಿತಿ ಇಲ್ಲ. ನನ್ನ ಪ್ರಶ್ನೆ ಹೇಳಿ ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಫೇಸು, ಅದಕ್ಕೆ ವಿರುದ್ಧವಾಗಿ ನಿಮ್ಮ ಕಡೆ ಯಾರಿದ್ದಾರೆ? ಈ ಫೇಸು ಹೋಯ್ತದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.